ನಮ್ಮ ಕೇಸ್ಗಳನ್ನು ಇಲ್ಲಿವರೆಗೂ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ತಗೊಂಡಿದ್ದರೆ ಅದು ಸನ್ಮಾನ್ಯ ಧರ್ಮಸಿಂಗ್ ಅವರು. ಧರ್ಮಸಿಂಗ್ ಅವರು ನನಗೆ ಹೇಳ್ತಾ ಇದ್ದರು, ನಾನು ಹೋಗಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಒಂದು ನಿರ್ಣಯ ಪಾಸ್ ಮಾಡಿದಾಗ ನಾನು 20,000 ಜನ ಮಲ್ಲೇಶ್ವರ ಮೈದಾನದಿಂದ ಒಂದು ದೊಡ್ಡ ರ್ಯಾಲಿ ಮಾಡಬೇಕು ವಿಧಾನಸೌಧಕ್ಕೆ ಅಂತ ಹೊರಟಾಗ ಧರ್ಮಸಿಂಗ್ ನನಗೊಂದು ಫೋನ್ ಮಾಡಿ, ನಾರಾಯಣಗೌಡ ನೀನು ರ್ಯಾಲಿ ಹೊರಟ್ರೆ ನಿನ್ನ ಜೊತೆಲಿ ಒಂದಷ್ಟು ಜನ ಸೇರ್ಕೊಂಡು ಗಲಭೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ, ನನಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ, ಅಲ್ಲೇ ಇರಲಿ ರ್ಯಾಲಿ, ಸೀದಾ ನೀನು ನಮ್ಮ ಪೊಲೀಸ್ ಜೀಪ್ ಹತ್ಕೊಂಡು ನನ್ನ ಮನೆಗೆ ಬಾ. ಹೋದೆ. ಏನು ಬೇಡಿಕೆ? ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಹೇಳಿ ನಿರ್ಣಯ ತೊಗೊಂಡಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ತಕ್ಷಣ ವಿಸರ್ಜನೆ ಮಾಡಿ. ಒಂದು ನಿಮಿಷ ಯೋಚನೆ ಮಾಡಿ ಹೇಳಿದ್ರು, ನೀನು ಮಲ್ಲೇಶ್ವರಂಗೆ ಹೋಗೋದ್ರೊಳಗಡೆ ಮಹಾನಗರ ಪಾಲಿಕೆ ವಿಸರ್ಜನೆ ಆಗುತ್ತೆ ಅಂತ. ನಾನಿನ್ನೂ ಮಲ್ಲೇಶ್ವರಕ್ಕೆ ಬಂದಿರಲಿಲ್ಲ ಮೈದಾನಕ್ಕೆ, ಬೆಳಗಾವಿ ಮಹಾನಗರ ಪಾಲಿಕೆ ವಿಸರ್ಜನೆ ಆಗಿತ್ತು.